ನಾನಂತೂ ಲೈಫಾಗೆ ಫಸ್ಟ್ ಟೈಮ್ ವಾಷಿಂಗ್ ಮಿಷಿನ್ ಹಾಕ್ಬಿಟ್ಟೆ. ನಮಸ್ಕಾರ ಗೈಸ್, ಗುಡ್ ಮಾರ್ನಿಂಗ್. ಬನ್ನಿ ಇವತ್ತಿನ ದಿನ ಸ್ಟಾರ್ಟ್ ಮಾಡೋಣ. ನಾನು ಲೈಫಾಗೆ ಇವಾಗ ನಾನು ವಾಷಿಂಗ್ ಮಿಷಿನ್ ಹಾಕೇ ಇಲ್ಲ, ಫಸ್ಟ್ ಟೈಮು ವಾಷಿಂಗ್ ಮಿಷಿನ್ ಹಾಕ್ತಾ ಇದ್ದೀನಿ. ನೋಡ್ರಿ ಹೆಂಗೆ ಹಾಕೋದಂತ ಗೊತ್ತಿಲ್ಲ, ಎಲ್ಲ ಹೇಳ್ಸ್ಕೊಂಡು ಯೂಟ್ಯೂಬಾಗ ನೋಡ್ಕೊಂಡು ಮಾಡ್ತಾ ಇದ್ದೀನಿ. ಕೆಲಸನ ಮಾಡ್ತೀನಿ ನಾನು. ನೋಡ್ರಿ 53 ನಿಮಿಷ ಕಾಯ್ಬೇಕಂತೆ, 1 ಅವರು ಹಿಡಿಬೇಕು. ನಾನು ಜಾಸ್ತಿ ಬಟ್ಟೆಗಳಿದ್ವು ಯಾವಾಗೂ ನಮ್ಮ ಮನೆಗೆ ಎತ್ಕೊಂಡು ಹೋಗ್ಬಿಡ್ತಾ ಇದ್ದೆ, ನಮ್ಮ ಕೈಗೆ ನೀಟಾಗಿ ಒಗ್ಸ್ಕೊಂಬತ್ತಾ ಇದ್ದೆ. ಲೈಫಾಗೆ ಫಸ್ಟ್ ಟೈಮ್ ವಾಷಿಂಗ್ ಮಿಷಿನ್ಗೆ ಹಾಕ್ತಾ ಇರೋದು. ಎಲ್ಲ ಕಲಿಬೇಕು, ಅದಕ್ಕೆ ನಾನು ಕಲಿತಾ ಇದ್ದೀನಿ. ನಾನು ಚಿಕ್ಕದ ಹಾಕಿದ್ನಿ, 3 ಕಿತ್ತ ಹಾಕಿದ್ನಿ, 1 ಅವರ್ ತಗೊಂತು ಇದು ವಾಷಿಂಗ್ ಮಿಷಿನ್ ಆಗೋದು. ಅದನ್ನೆಲ್ಲ ನೀಟಾಗಿ ಹಿಂಡ್ಕೊಂಡು ಎತ್ಕೊಂಡೋಗಿ ಮೇಲೆ ಹಾಕ್ಕೊಂಡು ಒಣಗಾಕಿದ್ನಿ. ಇವತ್ತೊಂದು ತುಂಬ ಬರೆಯೋದೈತೆ. ಇವಾಗ ತುಂಬ ಜೋಶ್ ಐತೆ. ಆಮೇಲೆ ಗೊತ್ತಾಗ್ತದೆ ಅಜ್ಜಿ ಎಷ್ಟು ಬರೆಯೋದೈತೆ ಅಂದರೆ, 1 ತಿಂಗಳು ಬರೆಯೋದೆಲ್ಲ ಒಂದೇ ದಿನ ಕೊಟ್ಟಾಕವ್ರೆ. ಬರಿತಾನೆ ಒಂದು ಮುಗಿಸಿದ್ನಿ ಅಷ್ಟೇ, ಒಂದೇ ಬುಕ್ಕೆ ಮುಗಿಸಿದ್ದು ಬೆಳಗ್ಗೆ. ಇವತ್ತೊಂದು ಜಾಸ್ತಿ ಬರೆದಿತ್ತು, ಬರಿತಾನೆ ಇದ್ನಿ. ಹಂಗೆ ನಮ್ಮ ಫ್ರೆಂಡ್ಗಳು ಬಜ್ಜಿ ತಿನ್ಕೊಂಬರೋಣ, ಬಜ್ಜಿ ಗೋಬಿ ತಿನ್ಕೊಂಡು ಬಂದರೆ ಹಂಗೆ ಸ್ವಲ್ಪ ಹೊತ್ತು ವಾಕಿಂಗ್ ಮಾಡಬೇಕು ಅಂದರು. ಅದಕ್ಕೆ ಒಳ್ಳೆ ಪಾರ್ಕ್ ನೋಡ್ಕೊಂಡು ವಾಕಿಂಗ್ ರೌಂಡ್ಗಳು ಹೊಡಿತಾ ಇದ್ರೆ ಇವತ್ತಂತೂ ಕೈ ಅಂತ ನೋವೇ ಎತ್ಕಂತು, ಯಾಕಂದ್ರೆ ಬರೀ ಜಾಸ್ತಿ ಇತ್ತು. ನೋಡ್ರಿ ಗ್ರೀನರಿ ಮಾತ್ರ ಸೂಪರ್ ಆಗೈತೆ. ಪಕ್ಕದಾಗ ಮೋರಿ ನೀರು ಎಲ್ಲ ಫಿಲ್ಟರ್ ಮಾಡಿ ಬಿಡ್ತಾವ್ರೆ. ಇಲ್ಲೆಲ್ಲ ಪಾರ್ಕ್ ನನಗೆ ಸಿಕ್ಕೋದು. ನಮ್ಮ ಫ್ರೆಂಡ್ ಕರೆದಿದ್ರು, ಅವ್ರು ನೋಡಿ ಇಬ್ಬರು ಬಂದವ್ರೆ. ಅವ್ರು ನೋಡಿ ಅಲ್ಲೇ ಅವರೇ. ಎಷ್ಟೊತ್ತು ವೆಯ್ಟ್ ಮಾಡಿ ಆಮೇಲೆ ನಿಧಾನಕ್ಕೆ ಬರ್ತಾವ್ರೆ. ನಾವಂತೂ ಒಂದು ರೌಂಡ್ ಹಾಕ್ಬಿಟ್ಟಿದ್ರು ಪಾರ್ಕ್ ಪೂರ್ತಿ. ಹೆಂಗ ಅವರು ತಿರ್ಗಾ ಬಂದರು. ನಾವು ಒಂದು ರೌಂಡ್ ಹಾಕಿದ್ದಾದ್ಮೇಲೆ ಅವ್ರನ್ನೂ ಕರ್ಕೊಂಡು ಮತ್ತೆ ರೌಂಡ್ ಹಾಕಕ್ಕೆ ಮತ್ತೆ ಹೋದ್ರೆ. ಇವತ್ತಂತೂ ಫುಲ್ ವಾಕಿಂಗ್ ಮಾಡ್ತಾಯಿದ್ರಿ, ಏನಂತ ಗೊತ್ತಿಲ್ಲ. ಚಿಕ್ಕ ಹುಡುಗರು ಬಂದಿದ್ರು ನೋಡಿ. ಚಿಕ್ಕ ಹುಡುಗಿಕ ನಮ್ಮ ಪಿ ವಾಸು ಭಯ ಬೀಳಿಸ್ತವನೆ. ಅವ್ರು ನೋಡ್ತಾನೆ ಐತೆ ಚಿಕ್ಕ ಪಾಪು ಮೊದಲೇ. ಅವ್ರಿಗೆ ಬಾಯಿ ಹೇಳ್ಕೊಂಡು ಮತ್ತೆ ನಾನೀಗನ್ಕ ಪಿಚ್ ಹಾಕೊಂಡಿರಿ, ಫುಲ್ಲು ಕಾಮಿಡಿ ಮಾಡ್ಕೊಂಡು ಅವನ್ಕ ಪಾಪ ಅವಮಾನನೇ ಮಾಡಾಕಿರಿ. ಯಾರನ್ನ ಇಂಥವ್ರು ಇದ್ರೆ ಪಾಪ ಅವಮಾನ ಮಾಡಾಕ್ತಿರಿ ಅವಾಗ. ಅವನು ಪಾಪ ಏನು ಫೀಲ್ ಆಗಲ್ಲ. ಆದರೂ ಜೊತೆ ಕರ್ಕೊಂಡು ರೌಂಡ್ಗಳು ಹಾಕ್ತಾನೆ ಇದ್ರಿ. ಅವನು ಏನೋ ಒಂದು ಹೇಳ್ತಾನೆ ಇದ್ನು ಪಾಪ, ಬಿಡೇ ಇಲ್ಲ ಲಾಸ್ಟ್ವರೆಗೂ ಹಾಕ್ಕೊಂಡು ಏನೋ ಒಂದು ಕಿತಾಬದಿ ಮಾಡಾಕಿದ್ರಿ. ನಾಳೆ ಅಂತ ವಿಡಿಯೋ ಬ್ಯಾಡ್ ಕಮೆಂಟ್ ಹಾಕ್ತೀನಿ ಅಂತ ಹೇಳ್ತಾ ಇದ್ದ. ಹೋಗಲೇ ಅಂತ ಹೇಳಾಕಿದ್ದೀನಿ ನಾನಂತೂ. ನಿಮ್ಗೆ ಇಂಥವ್ರು ಇದ್ದೇ ಇರ್ತಾರೆ, ಇವ್ರಕ ಟ್ಯಾಗ್ ಮಾಡ್ರಿ. ಇವತ್ತು ಮಾತ್ರ ಫುಲ್ ರೌಂಡ್ಗಳು ಆಗ್ತಾನೆ ಇದ್ರೆ ಪಾರ್ಕೆ ಸುಸ್ತಾಗೋಯ್ತೇನೋ, ಫುಲ್ ಕತ್ಲೆ ಆಗೋಯ್ತು. ನೋಡ್ರಿ ಹೆಂಗೆ ಕಾಣಿಸ್ತಾ ಇದ್ದೀನಿ ನಾನು. ಈಗ ಕ್ಯಾಮ್ರಾ ತಿರ್ಸ್ತೀನಿ ನೋಡ್ರಿ, ಯಾವ ಥರ ಇದ್ದೀನಿ. ನಮ್ಮ ಫ್ರೆಂಡ್ ಕ್ಯಾಮ್ರಾಮ್ಯಾನ್ ಆಗೋಗೋನೆ. ಹಂಗೆ ಸೈಡಲ್ಲೇ ಲುಕ್ ಹಾಕಿದ್ರೆ ನೋಡ್ರಿ ಸ್ಮಶಾನ ಇಲ್ಲಿ ತಣ್ಣಗೈತೆ. ಯಾಕಂದರೆ ನೀರಾಗ ಅದೊಂದೇ ಏಕಾಂತವಾಗಿದೆ. ಅಷ್ಟೊತ್ತಿಗೆ ಟೈಮ್ ಆಯ್ತು ಅಂದ್ಬಿಟ್ಟು ಮತ್ತೆ ಪಿ ಜಿ ಕಡೆ ರಿಟರ್ನ್ ಬರೋಣ ಅಂತ ಗಾಡಿ ಎತ್ಕೊಂಡು ಶಿಸ್ತಾಗಿ ಪಿ ಜಿ ಕಡೆ ಬಂದಾಕಿದ್ರಿ. ಯಾರು ಗಾಡಿ ಓಡಿಸೋವಾಗ ಭಯ ಬೀಳ್ತಿರೋ ಇಲ್ಲ, ನನಗಂತೂ ನಮ್ಮ ಪಿ ಬಾಸ್ ಗಾಡಿ ಓಡಿಸೋವಾಗಂತೂ ಭಯ ಬಿದ್ದೇ ಬೀಳ್ತಾರೆ. ನೋಡ್ರಿ ಎಷ್ಟು ಸ್ಪೀಡ್ ಹೋಗೋದಾನಂದರೆ ಫುಲ್ಲು ಸ್ಪೀಡು. ಅವ್ನ್ಕ ಏನು ಅಡ್ರಲಿನ್ ಸಿಗ್ತೈತಂತೆ, ಫುಲ್ಲು ಜೋಶ್ ಅವ್ನ್ಕ ಫುಲ್ಲು ಗಾಡಿ ಓಡಿಸೋವಾಗ ಮಾತ್ರ. ಪಿ ಜಿಗೆ ಬಂದು ಬುಕ್ಗಳೈತಿದ್ರೆ ನನಗೆ ಎಷ್ಟು ಬರಿಬೇಕಂತ ನೋಡಿದ್ರೆ ಶಾಕ್ ಆಗೋಯ್ತು. ಇನ್ನೂ ಇಷ್ಟು ಬರಿಬೇಕನ್ಸಾಯ್ತು, ತಲೆನೋವು ಬಂದಾಯಿತು. ಕೈ ಮಾತ್ರ ಅವಾಗೇ ನೋವ್ತಾಯಿತ್ತು. ಬರ್ದು ಸಾಕೆ ಆಗೋಯ್ತು ನನಗೆ. ಇವತ್ತು ಏನಂದರೆ ನಾಳೆ ಹೆಂಗೆ ಕರೆಕ್ಷನ್ ಮಾಡ್ತಾರೆ ಅಂತ ಗೊತ್ತಿಲ್ಲ. ಎಲ್ಲ ಸಬ್ಜೆಕ್ಟ್ ಒಂದೇ ಸರಿ ಹೇಳೋರೆ. ಇವತ್ತಿನ ದಿನ ಇಷ್ಟ ಆಗಿತ್ತು. ನಾಳೆ ಸಿಕ್ಕಣ. ಬಾಯ್ ಫ್ರೆಂಡ್ಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್.